ಹಾಸನಾಂಬೆ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತು ಭಕ್ತರು ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಎಷ್ಟೇ ಗಂಟೆಗಳಾದರೂ ತಾಳ್ಮೆಯಿಂದ ಕಾಯುತ್ತಾ ದೇವಿಯನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಒಂದಲ್ಲ ಎರಡಲ್ಲ 8 ಕಿಲೋಮೀಟರ್ ಉದ್ದದ ಸಾಲು. ಹಾಸನಾಂಬೆ ದರ್ಶನಕ್ಕಾಗಿ 8 ಕಿಲೋಮೀಟರ್ ತನಕ ಸಾಲುಗಟ್ಟಿ ನಿಂತಿದ್ದಾರೆ. ತಾಳ್ಮೆಯಿಂದಲೇ ಕಾಯುತ್ತಾ ದೇವಿಯನ್ನ ನೆನೆಯುತ್ತಿದ್ದಾರೆ. ಜನಸಾಗರದ ನಡುವೆ ಭಕ್ತಿಯ ಸಾಗರವು ಉಕ್ಕುತ್ತಿದೆ. ಹಾಸನಾಂಬೆ ದರ್ಶನೋತ್ಸವದ 3ನೇ ದಿನ ಇವತ್ತು ಭಾನುವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನಕ್ಕೆ ಬಂದಿದ್ದಾರೆ. ಇವತ್ತು ಬಹುತೇಕ ಎಲ್ಲ ಸರತಿ ಸಾಲುಗಳು ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ನಾವು ನೋಡ್ಬೋದು ಧರ್ಮ ದರ್ಶನದ ಸರತಿ ಸಾಲುಗಳಲ್ಲಿ ನಾವಿದ್ದೀವಿ. ಹೌದು, ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ದೇವಿ ದರ್ಶನಕ್ಕಾಗಿ ಭಕ್ತರ ದಂಡೆ ಹರಿದು ಬರ್ತಿದೆ. ದೇವಿಯ ಸಾರ್ವಜನಿಕ ದರ್ಶನದ 3ನೇ ದಿನವಾಗಿ ಇವತ್ತು ಲಕ್ಷಾಂತರ ಭಕ್ತರು ಹಾಸನಕ್ಕೆ ಆಗಮಿಸಿದ್ರು. ಸುಮಾರು 8 ಕಿಲೋಮೀಟರ್ನಷ್ಟು ಕ್ಯೂ ನಿಂತು ದೇವಿಯನ್ನ ಕಣ್ತುಂಬಿಕೊಂಡ್ರು. ಒಂದು ಕಾಲವರಲ್ಲಿ ದರ್ಶನ ಮುಗೀತು. ನಮ್ಮದೇ ಮನೆ ದೇವರಾಗಿರೋದ್ರಿಂದ, ನಮ್ಮದೇ ವಾಸ ಇದೆ ಮನೆ ಆಗಿರೋದ್ರಿಂದ ಖಂಡಿತ ಬರ್ತೀವಿ. ಸಾಧ್ಯವಾದಷ್ಟು ಬಂದು ಹೋಗ್ತೀವಿ. VIP ಪಾಸ್ ಇಲ್ಲ, VVIP ಪಾಸ್ ಇಲ್ಲ, ಇದೆಲ್ಲನೂ ಕೂಡ ರದ್ದು ಮಾಡಿಬಿಟ್ಟಿದ್ದಾರೆ. ಪಾಸ್ಗಳು ಕಡಿಮೆ ಮಾಡಿದಷ್ಟು ಬೇರೆಯವರು ಅನುಕೂಲ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ನೈವೇದ್ಯದ ಸಮಯ ಹೊರತುಪಡಿಸಿ ಉಳಿದ ಎಲ್ಲಾ ಸಮಯದಲ್ಲೂ ದೇವಿ ದರ್ಶನ ನಡೆಯುತ್ತಿದೆ. ಈ ಸಾರಿ VIP, VVIP ಪಾಸ್ ರದ್ದು ಮಾಡಿದ್ರಿಂದ ಸಾಮಾನ್ಯ ಭಕ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ. 2-3 ಗಂಟೆಗೆಲ್ಲ ದರ್ಶನ ದೊರೆಯುತ್ತಿದೆ. ಇನ್ನು ದರ್ಶನದ ಜೊತೆಗೆ ಸುಗಮ ಸಂಗೀತ, ಜಾನಪದ ಕಾರ್ಯಕ್ರಮಗಳು ಭಕ್ತರಿಗೆ ಮನರಂಜನೆ ನೀಡುತ್ತಿದೆ. ಕರ್ತವ್ಯ ನಿರ್ಲಕ್ಷ್ಯ, 4 ಸಿಬ್ಬಂದಿ ಅಮಾನತು. ಈ ಮಧ್ಯೆ ಗೋಲ್ಡ್ ಕಾರ್ಡ್ ಸ್ಕ್ಯಾನ್ ಮಾಡದೆ ಭಕ್ತರನ್ನ ದೇಗುಲದ ಒಳಗೆ ಬಿಟ್ಟು ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ 4 ಕಂದಾಯ ಇಲಾಖೆ ಸಿಬ್ಬಂದಿಯನ್ನ ಡಿಸಿ ಲತಾಕುಮಾರಿ ಅಮಾನತು ಮಾಡಿದ್ದಾರೆ. ಸಸ್ಪೆಂಡ್ ಆದವರಲ್ಲಿ 2 RI ಮತ್ತಿಬ್ಬರು VAಗಳಾಗಿದ್ದಾರೆ. ಮೊದಲ ದಿನವೂ ಐಡಿ ಕಾರ್ಡ್ ದುರುಪಯೋಗದ ಹಿನ್ನೆಲೆ 2 ವಾರ್ಡನ್ಗಳು ಅಮಾನತಾಗಿದ್ರು. ಮಂಜುನಾಥ್ KB, TV9 ಹಾಸನ.